ತಾಲೂಕಿನ ಬೆಟ್ಟದಪುರದ ಬಸವೇಶ್ವರ ಕಾಲೋನಿಯ ಗ್ರಾಮದ ನಿವಾಸಿಯಾದ ಅನುಸೂಯಮ್ಮ ಲೇಟ್ ನರಸಿಂಹಗೌಡ ಇವರ ಮಗನಾದ ಸ್ವಾಮಿಗೌಡ ಇವರು ಸುಮಾರು 18 ವರ್ಷಗಳ ಹಿಂದೆ ಜ್ವರದಿಂದ ಬಳಲುತ್ತಿದ್ದ ಇವರು ಜ್ವರದಿಂದ ನರಗಳ ವ್ಯತ್ಯಾಸದಿಂದ 2 ಕಾಲುಗಳ ಶಕ್ತಿಯನ್ನು ಕಳೆದುಕೊಂಡು ಬಹಳ ಕಷ್ಟವನ್ನು ಅನುಭವಿಸುತ್ತಿರುವ ಘಟನೆ ನಡೆದಿದೆ. ಸ್ವಾಮಿಗೌಡ ಇವರ ಪತ್ನಿಯು ಮೃತಗೊಂಡು ಇವರಿಗೆ ಒಬ್ಬಳು ಪುತ್ರಿಯೂ ಇದ್ದಾಳೆ. ಮನೆ ಯಜಮಾನನಾದ ಇವರು ಕಳೆದುಕೊಂಡು ಕುಟುಂಬವನ್ನು ಸಾಕಬೇಕಾಗಿದ್ದ ಇವರು ಹೆತ್ತ ತಾಯಿಗೆ ವಯಸ್ಸಾದರೂ ಕೂಡ ಕೂಲಿ ಕೆಲಸ ಮಾಡಿ ಮಗನ ಹಾಗೂ ಮೊಮ್ಮಗಳನ್ನು ಸಾಕುವ ಪರಿಸ್ಥಿತಿ ಸ್ವಾಮಿಗೌಡ ಅವರ ತಾಯಿಯ ಜವಾಬ್ದಾರಿ ಇವರದಾಗಿದೆ. ವಯಸ್ಸಾದ ತಾಯಿಯ ಹಾರೈಕೆ ಮಾಡುವ ಮಗನಿಗೆ ಈ ತರ ಪರಿಸ್ಥಿತಿ ಉಂಟಾಗಿದೆ. ಇವರ ಚಿಕಿತ್ಸೆಗೋಸ್ಕರ ಹಲವಾರು ಜನಪ್ರತಿನಿಧಿಗಳ ಮೊರೆ ಹೋಗಿದ್ದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಇವರ ಪರಿಸ್ಥಿತಿಗೆ ಯಾರು ಕೂಡ ಆಸರಿಯಾಗದೆ ಯಾವ ಜನಪ್ರತಿನಿಧಿಗಳು ಕೂಡ ಸಹಾಯ ಮಾಡದೆ ಆತ್ಮಹತ್ಯೆಗೂ ಕೂಡ ಹಲವು ಬಾರಿ ಯೋಚನೆ ಮಾಡಿರುವ ಇವರಿಗೆ ಮಾಧ್ಯಮದ ಮೊರೆ ಹೋಗಿದ್ದಾರೆ. ಇವರ ಪರಿಸ್ಥಿತಿಯನ್ನು ನೋಡಿ ಯಾರಾದರೂ ಇವರ ಚಿಕಿತ್ಸೆಗೋಸ್ಕರ ನೆರವಾಗಬಹುದೆಂದು ಮಾಧ್ಯಮದ ಮುಖಾಂತರ ಅಳಲು ತೋಡಿಕೊಂಡಿದ್ದಾರೆ. ಇವರ ಚಿಕಿತ್ಸೆಗೋಸ್ಕರ ಯಾರಾದರೂ ಸಹಾಯ ಮಾಡುವರೆ ಕಾದು ನೋಡಬೇಕಾಗಿದೆ. ಬೆಟ್ಟಪುರ ಗ್ರಾಮದಲ್ಲಿ ಬಸವೇಶ್ವರ ಕಾಲೋನಿ, ನಾವು ಮೈಸೂರು ಜಿಲ್ಲೆ ಪಿರೋಣ ತಾಲೂಕಿನಿಂದ ಮಾತಾಡ್ತಾ ಇರೋದು. ನನಗೆ ನಮ್ಮಮ್ಮ ಇದ್ದಾರೆ, ಇದ್ದಕ್ಕಿದ್ದಂಗೆ 2 ಕಾಲು ನನಗೆ ಜ್ವರ ಬಂದು ಸಾಧನೆ ಕಳ್ಕೊಂಡೈತೆ. 18 ವರ್ಷದಿಂದ ನಾವು ನರಕದಿಂದ ಅನುಭವಿಸ್ತಾ ಇದ್ದೀವಿ. ಈಗ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಪ್ರತಿ ಹಾಸ್ಪಿಟ್ಲಿಗೂ ನಾವು ಹೋಗ್ತಾನೆ ಇದ್ದೀವಿ. ಎಲ್ಲರೂ ಇವತ್ತಿಲ್ಲ ನಾಳೆ ಟ್ರೀಟ್ಮೆಂಟ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ಕೊಂಡು ಇಷ್ಟು ವರ್ಷ ಕಳೆದ್ವಿ. ನಾವು ಎಲ್ಲರ ಹತ್ರ ಪ್ರತಿಯೊಬ್ಬರ ಹತ್ರ ಮನವಿ ಮಾಡ್ಕೊಂಡು ಕೇಳ್ಕೊಂಡಿದ್ದೀವಿ. ಹಾಗಾಗಿ ಕೆಲವು ಜನ ಹತ್ರ ನಾನು ಕೇಳ್ಕೊಂಡಾಗ ಪ್ರತಿಯೊಬ್ಬರಲ್ಲಿ ಕೇಳ್ಕೊಂಡಾಗ ನನಗೆ ಯಾರು ಕರ್ನಾಟಕ ಜನಗಳು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದರೆ ಹೊತ್ತು ನಮ್ಗೆ ಯಾವುದೇ ದೊಡ್ಡ ವ್ಯಕ್ತಿಗಳಾದ ರಾಜಕಾರಣಿಗಳು ನಮ್ಗೆ ಹೆಲ್ಪ್ ಮಾಡಿಲ್ಲ. ಕರ್ಮಗಳನ್ನ ಪಾಪ ಅಮ್ಮ ಈ ಕಾಲದಲ್ಲಿ ಒಬ್ಬ ಗನ್ಸಾದವ್ರನ್ನ ಅಮ್ಮ ಬೆಳಗ್ಗೆ ಎಲ್ಲ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ಊಟವನ್ನು ಮಾಡ್ತಾರೆ ಬಿಟ್ರೆ ಪ್ರತಿನಿತ್ಯ ಬೆಳಗ್ಗೆ ಇದೆಲ್ಲನೂ ಅಮ್ಮನೇ ಮಾಡ್ತಾರೆ.